ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಾಸ್ ವ್ಲಾಗ್. ಏನಪ್ಪ ಇದು, ಇವ್ರು ಹಾಕಿರೋ ವೀಡಿಯೋಗೂ ಇವ್ರು ಹಾಕಿರೋ ಕ್ಯಾಪ್ಷನ್ಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅನ್ಕೋತೀರಾ. ಫುಲ್ಲು ರಿಲೇಟಬಲ್ ಆಗಿಲ್ಲ ಅಂದ್ರೂ ಸ್ವಲ್ಪ ಆದರೂ ರಿಲೇಟ್ ಆಗುತ್ತೆ. ಏನದು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ ನಿಮಗೇ ಅರ್ಥ ಆಗುತ್ತೆ. ಹಾಗೆಯೇ ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಇದು ನನ್ನ ಮಗಳು ಈವ್ನಿಂಗ್ ರೊಟೀನ್. ನನ್ನ ಮಗಳದ್ದು ಅಂತ ಅಲ್ಲ, ಮೋಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಎಷ್ಟೊಂದು ಮಕ್ಕಳು ಹಾಗೆ ಅವ್ರ ಅಮ್ಮ ಅಥವಾ ಅವರ ತಾತ ಅಜ್ಜಿ ಅವ್ರ ಡೈಲಿ ರೊಟೀನ್ ಆಗಿರುತ್ತೆ ಮಕ್ಳನ್ನ ಪಾರ್ಕಿಗೆ ಕರ್ಕೊಂಬರೋದು, ಆಟ ಆಡಿಸೋದು. ನನ್ನ ಮಗಳು ಪಾರ್ಕಿಗೆ ಹೋಗೋಣ ಅಂತ ಡೈಲಿ ಮನೇಲೂ ಅಳ್ತಾಳೆ. ಹಾಗೆಯೇ ಪಾರ್ಕಿಗೆ ಬಂದರೆ ಸುಮ್ಮನೆ ಆಟ ಆಡೋಲ್ಲ. ಒಂದು ಸಲ ಆಟ ಆಡೋದು, ಮತ್ತು ಸುತ್ತಮುತ್ತ ಯಾವ ಮಕ್ಕಳು ಏನು ಆಟ ಆಡ್ತಾಯಿದ್ದಾರೆ, ಏನು ಆಟ ಸಾಮಾನು ತೊಗೊಂಬಂದಿದ್ದಾರೆ ಆಟ ಆಡೋಕ್ಕೆ ಅಂತ ನೋಡೋದು. ಮತ್ತು ಆ ಕಡೆಯಿಂದ ಈ ಕಡೆ ಓಡಾಡೋದು, ಈ ಕಡೆಯಿಂದ ಆ ಕಡೆ ಓಡಾಡೋದು. ಕಾಲಿಗೆ ಮಾತ್ರ ಒಳ್ಳೆ ಎಕ್ಸಸೈಸ್ ಕೊಡ್ತಾಳೆ. ಆಮೇಲೆ ಒಂದು ಗೇಮ್ ಆಡೋದು, ಮತ್ತು ಅವ್ರ ಅಪ್ಪ ಜೊತೆ ಒಂದು ರೌಂಡ್ ವಾಕ್ ಹೋಗೋದು, ಮತ್ತೆ ಬರೋದು ಸ್ವಲ್ಪ ಹೊತ್ತು ಮಣ್ಣಲ್ಲಿ ಆಟ ಆಡೋದು, ಮತ್ತೆ ಒಂದು ಗೇಮ್ ಆಡೋದು, ಮತ್ತೆ ಒಂದು ರೌಂಡ್ ವಾಕ್ ಹೋಗೋದು. ಈ ಥರ ಮಾಡ್ತಾನೇ ಇರ್ತಾಳೆ. ಅದಾಗಿರಲಿ, ಇವಾಗ ಮೇನ್ ಟಾಪಿಕ್ಗೆ ಬರೋಣ, ಓಕೆನಾ? ಅದೇನೆಂದರೆ, ಇವಾಗಿನ ಪೇರೆಂಟ್ಸು ನೀನು ಫಸ್ಟ್ ಬರಲೇಬೇಕು, ಕ್ಲಾಸ್ಗೆ ಟಾಪರ್ ಆಗಲೇಬೇಕು ಅಂತ ಮಕ್ಳ ಮೇಲೆ ಪ್ರೆಷರ್ ಹಾಕ್ತಾರೆ. ಅದು ದೊಡ್ಡ ಮಕ್ಳಿಗೆ, ಕಾಲೇಜ್ ಮಕ್ಳಿಗೆ, ಹೈಸ್ಕೂಲ್ ಮಕ್ಳಿಗೆ ಬಿಡಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು ಈ ಥರ ಮಕ್ಳಿಗೆ, ಈ ಏಜಿನ ಮಕ್ಳಿಗೆಲ್ಲ ಪ್ರೆಷರ್ ಹಾಕ್ತಾರೆ. ಲಕ್ಷ ಲಕ್ಷ ಫೀಸ್ ಕಟ್ಟಿದ್ದೀವಿ, ನೀನು ಓದು. ಅವ್ರ ಮಕ್ಕಳು ನೋಡು ಎಷ್ಟು ಚೆನ್ನಾಗಿ ಓದ್ತಾರೆ, ಇವ್ರ ಮಕ್ಕಳು ನೋಡು ಎಷ್ಟು ಚೆನ್ನಾಗಿ ಓದ್ತಾರೆ, ರಿಲೇಟಿವ್ಸ್ ಮುಂದೆ ಅವಮಾನ ಆಗುತ್ತೆ, ಅವ್ರ ಮುಂದೆ ಅವಮಾನ ಆಗುತ್ತೆ. ಈ ಥರ ಹೇಳ್ಬಿಟ್ಟು ಮಕ್ಳ ಮೇಲೆ ಪ್ರೆಷರ್ ಹಾಕ್ತಾರೆ. ಅಲ್ಲ, ನಾವು ಫೀಸ್ ಬಗ್ಗೆ ಹೇಳಿದ್ರೆ ಆ ಮಕ್ಳಿಗೆ ಏನು ಗೊತ್ತಾಗತ್ತೆ? ಲಕ್ಷ ಸಾವಿರ ಅಂದರೆ ಅವ್ರಿಗೆ ಏನಾದರೂ ಗೊತ್ತಿರತ್ತಾ? ಅವ್ರಿಗೆ ಈ ಏಜಲ್ಲಿ ಆಟ ಆಡಬೇಕು, ಕೇಳಿದ್ದು ಈಸ್ಕೊಂಡು ತಿನ್ನಬೇಕು ಅಷ್ಟೇ ಗೊತ್ತಿರುತ್ತೆ. ಮತ್ತು ಟಾಪರ್ಸು, ಡಿಸ್ಟಿಂಕ್ಷನ್ ಇದೆಲ್ಲ ಅವ್ರಿಗೆ ಅರ್ಥ ಆಗುತ್ತಾ? ಖಂಡಿತ ಇಲ್ಲ. ಟಾಪರ್ಸ್ ಅಂದರೆ ಏನು? ಅವ್ರಿಗೆ ನೋ ಐಡಿಯಾ, ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ. ಅವ್ರಿಗೆಲ್ಲ ಕೈ ಮೇಲೆ ಟೀಚರ್ಸು ಒಂದು ಸ್ಟಾರ್ ಕೊಟ್ಟರೆ ಸಾಕು, ಅವರೇ ತುಂಬ ಚೆನ್ನಾಗಿ ಓದ್ತಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅಲ್ವಾ? ಎಲ್ಲ ಮಕ್ಕಳು ಗ್ರಾಸ್ಪಿಂಗ್ ಪವರು, ಮೆಮೊರಿ ಪವರು, ಹ್ಯಾಂಡ್ ರೈಟಿಂಗು ಒಂದೇ ಥರ ಇರಲ್ಲ. ಒಂದು ಮಕ್ಕಳು ಥರ ಇನ್ನೊಂದು ಮಕ್ಕಳು ಇರಲ್ಲ, ಒಂದು ಮಕ್ಕಳು ಓದೋ ಥರ ಇನ್ನೊಂದು ಮಕ್ಕಳು ಓದಲ್ಲ, ಎಲ್ಲ ಡಿಫ್ರೆಂಟಾಗಿರ್ತಾರೆ. ಅದಕ್ಕೆ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ಆಮೇಲೆ ಬೇರೆ ಮಕ್ಳ ಜೊತೆ ಕಂಪ್ಯಾರಿಸನ್ ಮಾಡೋದು ಫಸ್ಟು ಬಿಡಬೇಕು. ಹಾಗಂತ ಮಕ್ಳಿಗೆ ಎಜುಕೇಷನ್ಸ್ ಕೊಡಬೇಡಿ ಅಂತ ಅಲ್ಲ ನಂದು ಇದು ಅರ್ಥ. ನೀವು ಎಜುಕೇಟೆಡ್ಸ್ ಅಲ್ವಾ, ಸೊ ಹಾಗಾಗಿ ಮಕ್ಳಿಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿ, ಅದ್ರ ಬದಲು ಪ್ರೆಷರ್ ಹಾಕಬೇಡಿ. ಎಜುಕೇಷನು ಪಾರ್ಟ್ ಆಫ್ ಅವರ್ ಲೈಫ್ ಅಷ್ಟೇ, ಎಜುಕೇಷನ್ನೇ ಲೈಫ್ ಅಲ್ಲ. ನಿಮ್ಮ ಮಕ್ಕಳು ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳಿ, ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಅಬ್ಸರ್ವ್ ಮಾಡಿ. ಎಜುಕೇಷನ್ ಜೊತೆಗೆ ಅದ್ರದ್ದು ಟ್ರೈನಿಂಗ್ ಅವ್ರಿಗೆ ಕೊಡಿಸಿ. ಲೈಫಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಮತ್ತು ಲೈಫ್ನ ಒಳ್ಳೆ ರೀತಿಲಿ ಹೇಗೆ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಳಿಗೆ ಎಜುಕೇಟ್ ಮಾಡಿ. ಬರೀ ಟಾಪರ್ ಆಗಬೇಕು, ಡಿಸ್ಟಿಂಕ್ಷನ್ ಆಗಬೇಕು ಇದೆಲ್ಲ ಬಿಟ್ಟು, ಮೇಯ್ನ್ ಏನು ಗೊತ್ತಾ, ಇದೆಲ್ಲ ಮಕ್ಕಳು ಬ್ರೈನ್ ಆ್ಯಂಡ್ ಹಾರ್ಟ್ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಇವಾಗೆಲ್ಲ ಚಿಕ್ಕ ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾವು ಎಷ್ಟು ಕೇಳಿದ್ದೀವಿ, ಎಷ್ಟು ನ್ಯೂಸಲ್ಲಿ ಕೇಳಿದ್ದೀವಿ ಅಲ್ವಾ? ಇದು ಒಂದು ರೀಸನ್ನು. ಬರೀ ಇದೇ ರೀಸನ್ ಅಂತ ನಾನು ಹೇಳ್ತಿಲ್ಲ, ಇದು ಒನ್ ಆಫ್ ದಿ ರೀಸನ್ನು ಅದಕ್ಕೆ. ಆಮೇಲೆ ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಮಕ್ಳಿಗೆ ರೆಸ್ಟೇ ಇಲ್ಲ. ಊಟ ಮಾಡ್ದಾ, ಸರಿ ಸ್ವಲ್ಪ ಹೊತ್ತು ಮಲಗು, ಮತ್ತೆ ಎದ್ದೇಳು, ಟ್ಯೂಷನ್ಗೆ ಹೋಗು, ಟ್ಯೂಷನಿಂದ ಬಂದ ಆ ಕ್ಲಾಸ್ಗೆ ಹೋಗು, ಈ ಕ್ಲಾಸ್ಗೆ ಹೋಗು, ಮತ್ತು ಅಲ್ಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡು, ಅದು ಓದು, ಇದು ಓದು, ಅದು ಬರೀ, ಮತ್ತು ಟ್ಯೂಷನಲ್ಲಿ ಏನು ಹೇಳ್ಕೊಟ್ರು, ಇದೇ ಮಕ್ಳಿಗೆ ಪ್ರತಿದಿನ. ಆದರೆ ಇದರಿಂದ ಮಕ್ಕಳು ಬ್ರೈನು ಮತ್ತು ಹಾರ್ಟ್ ಮೇಲೆ ಪ್ರೆಷರ್ ಆಗುತ್ತೆ. ಸೊ ಇದು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ರೀಸನ್ ಇರ್ಬೋದು. ಹಂಗೇ ಇವಾಗ ನಾವು ಮಕ್ಳಿಗೆ ಒಬ್ಬರೊಂದು 6:30, 7:30ಗೆಲ್ಲ ಸ್ಕೂಲಿಗೆ ಕಳಿಸ್ತಿರ್ತಾರೆ. ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟಿಫನ್ ಮಾಡಲ್ಲ, ಬಾಕ್ಸಿಗೆ ಹಾಕ್ಕೊಡ್ತಾರೆ. ಆ ಮಕ್ಕಳು ತಿಂತಾರೇನೋ ಅದು ಗೊತ್ತಿಲ್ಲ. ಮಾರ್ನಿಂಗ್ ಮಕ್ಕಳನ್ನ ಖಾಲಿ ಹೊಟ್ಟೆಲಿ ಕಳಿಸೋದು ಇದು ಒಂದು ರೀಸನ್ನು. ಆಮೇಲೆ ಅವ್ರು 10 kg 15 kg ಮಕ್ಕಳು, ಅವ್ರ ಮೇಲೆ 20 kg 15 kg ಬ್ಯಾಗ್ ಓರಿಸಿ ಕಳಿಸೋದು, ಟ್ಯೂಷನ್ಗೆ ಬ್ಯಾಗ್ ತುಂಬ ಬುಕ್ಸ್ ಓರಿಸಿ ಕಳಿಸೋದು. ಸೊ ಈ ಥರ ವೆಯ್ಟ್ ಹಾಕೋದ್ರಿಂದ ಇದು ಒನ್ ಆಫ್ ದಿ ರೀಸನ್ನು ಮಕ್ಕಳಿಗೆ ಆ ಥರ ಆಗೋದಕ್ಕೆ. ಮಕ್ಕಳಿಗೆ ಬ್ರೈನ್ ಆ್ಯಕ್ಟಿವಿಟಿ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ತುಂಬಾ ಇಂಪಾರ್ಟೆಂಟು. ಪ್ರತಿದಿನ
ಇರೋ ಅಷ್ಟು ಟೈಮಲ್ಲಿ 1-2 ಅವರ್ 3 ಅವರ್ ಮಕ್ಳಿಗೆ ಆಡೋದಕ್ಕೆ ಅಂತ ಟೈಮ್ ಕೊಡಿ. ಬರೀ ಆ ಟ್ಯೂಷನ್ಸು ಈ ಟ್ಯೂಷನ್ಸು ಆ ಕ್ಲಾಸಿದ್ದು ಅದ್ರ ಜೊತೆಗೆ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿಗೂ ಸ್ವಲ್ಪ ಟೈಮ್ ಮಾಡಿಕೊಡಿ. ನಮ್ಮ ಮಕ್ಳ ಜೀವನನ ನಾವೇ ಹಾಳು ಮಾಡಬಾರ್ದಲ್ವಾ. ಇವರೇನಪ್ಪ ಹಿಂಗೆ ಬೋಧನೆ ಕೊಡ್ತಾವ್ರೆ ಅನ್ಕೋಬೇಡಿ. ನಾನೇನು ಡಾಕ್ಟ್ರಲ್ಲ ಇದೆಲ್ಲ ಹೇಳೋದಕ್ಕೆ. ಬಟ್ ನಾನು ಕೇಳಿರೋದು, ನಾನು ಓದಿರೋದು ಮತ್ತು ಎಷ್ಟೊಂದು ಜನ ಡಾಕ್ಟರ್ಸ್ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು. ನಿಮ್ಗೇನಾದರೂ ಯೂಸ್ ಆಗುತ್ತೆ ಅನ್ನೋದದೇ ವಿಡಿಯೋ ನೋಡಿ, ಇಲ್ಲ ಸ್ಕ್ರಾಲ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನೋಡ್ಬೋದು. ಮಕ್ಳಿಗೂ ಈ ಥರ ಎಲ್ಲ ಆಚೆ ಕರ್ಕೊಂಬಂದು ಆಟ ಆಡ್ಸಿದ್ರೆ ಮೈಂಡು ಮತ್ತು ಫ್ರೆಶ್ ಆಗುತ್ತೆ. ಅವ್ರಿಗೇ ಓದಬೇಕು ಅನ್ನೋ ಮೂಡ್ ಬರುತ್ತೆ. ಓದ್ತಾರೆ, ಕೂತ್ಕೊಂಡು ಮನೆಗೆ ಬಂದಾಗ ಬರೀತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ. ಅದು ಬಿಟ್ಟು ನಾವು ಬುಕ್ ಇಟ್ಕೊಂಡು ಬರೀ ಅಂತ ಹೊಡಿತಾ ಇದ್ದರೆ, ಬೈತಾ ಇದ್ದರೆ ಅವ್ರು ಖಂಡಿತ ನಮ್ಮ ಮಾತು ಕೇಳಲ್ಲ. ಹಂಗಂತ ನಾನೇನು ಮಾಡೋದೇ ಇಲ್ಲ ಆ ಥರ ಅಂತ ಅಲ್ಲ. ಬಟ್ ನಾನು ಹೇಳ್ತೀನಿ, ಈ ಥರ ಎಲ್ಲ ಮಾಡಬೇಕವ್ವ, ನೀನು ಚೆನ್ನಾಗಿ ಓದಬೇಕು, ಸ್ಟಾರ್ ಹಾಕ್ಸ್ಕೊಂಬರ್ಬೇಕು ಮ್ಯಾಮ್ ಹತ್ರ ಅಂತೆಲ್ಲ ಹೇಳಿದಾಗ ಅವಳು ಖಂಡಿತ ಕೇಳ್ತಾಳೆ. ಅದು ಬಿಟ್ಟು ನಾನು ಹೊಡೆದ್ರೆ ಬೈದ್ರೆ ಅವಳು ನಿಜವಾಗ್ಲೂ ನನ್ನ ಮಾತು ಕೇಳೋದೇ ಇಲ್ಲ. ನೋಡಿ, ನಾವು 5:36 ಹೋಗಿದ್ದು ಪಾರ್ಕ್ಗೆ. ಇಷ್ಟು ಕತ್ಲೆ ಆಗಿದೆ, 7:15 ಆಗಿದೆ. ಬಾ ಅಂದರೆ ಇವಾಗ ಸ್ಕೂಲ್ಗೆ ಹೋಗೋದ್ಮೇಲೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸನ್ನು ಇಂಗ್ಲೀಷ್ ವರ್ಡ್ಗಳು ಕಲ್ತ್ಕೊಂಬಂದ್ಬಿಟ್ಟಿದ್ದಾಳೆ. ಏನು ಕೇಳಿದ್ರು 5 ಮಿನಿಟ್ಸ್ 10 ಮಿನಿಟ್ಸ್ ಹೋಗೋಣ ಅಂತಿದ್ದಾಳೆ. ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ. ಹಾಗೆಯೇ ನನ್ನ ಚಿಕ್ಕ ಮಗಳನ್ನ ಮಣ್ಣಲ್ಲಿ ಆಡಲಿ ಅಂತ ಬಿಟ್ಟರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊತಾ ಇರಬೇಕು. ಹಿಂಗೆ ನೋಡ್ತಾನೆ ಇದ್ದರೆ ಸುಮ್ಮನೆ ಇರ್ತಾಳೆ. ಒಂಚೂರು ಆ ಕಡೆ ಈ ಕಡೆ ಕಣ್ಣೇನಾದರೂ ಹೋಯ್ತು ಅಂದರೆ ಮಣ್ಣು ತೆಗ್ದು ಬಾಯೊಳಗಡೆ ಇಟ್ಕೊಂಬಿಟ್ಟಿರ್ತಾಳೆ. ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ಥರ ಯಾವುದಾದ್ರೂ ಬೇರೆ ವೀಡಿಯೋಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅವಾಗ ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ನಿಮಗೇನಾದರೂ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಮನೆಗೆ ಬಾ ಅಂದರೆ ಅಳ್ತಾ ಇದ್ದಾಳೆ ಪಾರ್ಕಲ್ಲೇ ಆಡೋಣ ಅಂತ. ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಮತ್ತು ಜೋಳ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.